ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಬೆಳಗ್ಗೆ ರೆಡಿ ಆಗಿದ್ದೀನಿ ಹಾಸ್ಪಿಟಲ್ಗೆ ಹೋಗೋಕ್ಕೆ. ಆ್ಯಕ್ಚುಲಿ ನನ್ನ ಚೆಕಪ್ ಇನ್ನು 3-4 ದಿನದ ಮುಂದೆ ಇನ್ನೊಂದು ಸ್ವಲ್ಪ ದಿನ ಓದ್ಮೇಲಿತ್ತು. ಬಟ್ ಏನಕ್ಕೆ ಹೋಗ್ತಾ ಇದ್ದೀನಿ ಅಂತ ಈ ವಿಡಿಯೋ ಎಂಡಲ್ಲಿ ಹೇಳ್ತೀನಿ. ಚಿತ್ರಾನ್ನ ಮಾಡಿದ್ದೆ ಬೆಳಗ್ಗೆ ಟಿಫನ್ಗೆ. ನಮ್ಮ ಹಸ್ಬೆಂಡ್ ತಿಂದರು, ನಾನು ತಿಂದಿಲ್ಲ ಏನೋ. ಇವಾಗ ತಿನ್ನಬೇಕು. ನಾನು ಇನ್ನೂ ರೆಡಿ ಆಗಬೇಕು. ಟಿಫನ್ ಮಾಡಿ ರೆಡಿ ಆಗೋಣ ಅಂತ. ಆ್ಯಕ್ಚುಲಿ ಇವತ್ತು ಲೇಟಾಗಿ ಹೋಯ್ತು ಟಿಫನ್ ಮಾಡೋಕ್ಕೆ. ರೆಡಿ ಆಯಿತು, ನಮ್ಮ ಹಸ್ಬೆಂಡ್ದು ರೆಡಿ ಆಯಿತು. ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ಒಂದ್ಸರಿ ಚೆಕ್ ಮಾಡ್ಕೊಳ್ಳೋಣ ಅಂತ ಮಾಡಿಕೊಂಡೆ. ಇನ್ನೊಂದು ಕಾಪಿ ಬೇಕು, PDF ಅಲ್ಲಿದೆ, ಅದನ್ನು ಇದನ್ನು ಹಾರ್ಡ್ ಕಾಪಿ ಆಗಿ ತೊಗೋಬೇಕು. ಅದೊಂದಿದೆ ಅಷ್ಟೇ. ನಾವು ಹೊರಡ್ತಾ ಇದ್ದೀವಿ, ಆಗೋಯ್ತು ಟೈಮು. ಇಲ್ಲೇ ಹತ್ರ ಇರೋದಕ್ಕೆ ಸ್ವಲ್ಪ ಲೇಟಾಗಿ ಹೋಗ್ತೀವಿ, ದೂರ ಇದ್ದಿದ್ರೆ ಬೇಗನೆ ಹೋಗ್ತಿದ್ರಿ. ಹೊರಡ್ತಾ ಇದ್ದೀವಿ ಇವಾಗ. ನಂದು ಚೆಕಪ್ ಎಲ್ಲ ಮುಗೀತು. ಮುಗಿದ್ಮೇಲೆ ಅವರು ಸ್ಕ್ಯಾನಿಂಗ್ ಬರ್ಕೊಟ್ಟಿದ್ರು. ಆ ಸ್ಕ್ಯಾನಿಂಗ್ ಮಾಡ್ಸೋಕ್ಕಂತ ಇಲ್ಲಿ ಪಕ್ಕದಲ್ಲೇ ಇರೋ ಸ್ಕ್ಯಾನಿಂಗ್ ಸೆಂಟರ್ಗೆ ಬಂದಿದ್ದೆ. ಯಾರೋ ಹೋಗಿದ್ದಾರೆ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ದೆ. ಈ ತಿಂಗಳು ಸ್ಕ್ಯಾನಿಂಗ್ ಬಂದು ಮಗು ಬಾಡಿ ಪಾರ್ಟು ಮತ್ತು ಆ್ಯಕ್ಟಿವ್ ಆಗಿದೆ ಅಂತ ಚೆಕ್ ಮಾಡೋಕ್ಕೆ ಮಾಡಿಕೊಟ್ಟಿದ್ದೆ. ಇವಾಗ ಜಸ್ಟ್ ಬಂದ್ರಿ ಮನೆಗೆ. ನಾವು ಹೋಗಿದ್ದು 9:45 ಹೋದ್ರಿ. ಇವಾಗ 12:15 ಆಗ್ತಿದೆ. ಬಂದ್ರಿ ಇವಾಗ ತಾನೆ. ನಂದು ಗ್ಲೂಕೋಸ್ ಚೆಕಪ್ ಇದೆ, ಅದು ಖಾಲಿ ಹೊಟ್ಟೆಲಿ ಹೋಗ್ಬೇಕಂತೆ. ನಾನು ಖಾಲಿ ಹೊಟ್ಟೆಲಿ ಹೋಗಿಲ್ಲ, ಅದರಿಂದ ನಾಳೆನೂ ಹೋಗೋದಿರುತ್ತೆ ಹಾಸ್ಪಿಟ್ಲ್ ಹತ್ರ. ಇನ್ನು ಸ್ಕ್ಯಾನಿಂಗ್ ಮಾಡಿಸಿದ್ರಿ ನಾರ್ಮಲ್ ಆಗಿ ಬಂದಿದೆ. ಗ್ಲೂಕೋಸ್ ಕೊಟ್ಟಿದ್ದಾರೆ, ಅದನ್ನು ನೀರಲ್ಲಿ ಹಾಕಿ ಕುಡ್ಕೊಂಡು ಹೋಗ್ಬೇಕಂತೆ. 500 ml ವಾಟರ್ಗೆ 45 ಗ್ರಾಮ್ ಗ್ಲೂಕೋಸ್ ಹಾಕ್ಕೊಂಡು ಕುಡ್ಕೊಂಡು ಖಾಲಿ ಹೊಟ್ಟೆಲಿ ಹೋಗಬೇಕು ನಾಳೆ. ಇನ್ನೊಂದು ಸ್ಕ್ಯಾನಿಂಗ್ ಆಯಿತು ಇವತ್ತು ನಂದು. ಅದು ಸ್ಕ್ಯಾನಿಂಗು ನಾರ್ಮಲ್ ಅಂತ ಬಂದಿದೆ. ಬೇಬಿನೂ ಆ್ಯಕ್ಟಿವ್ ಅಂತ ಬಂದಿದೆ. ಇದು ಏನಕ್ಕೆ ನಾನು 2 ದಿನ ಮುಂಚೆನೇ ಹೋದೆ ಅಂತ ಹೇಳ್ತೀನಿ ಅಂತ ಹೇಳಿದ್ನಲ್ವಾ. 2 ದಿನ ಮುಂಚೆ ಏನಕ್ಕೆ ಹೋದೆ ಅಂದರೆ, ಮೊನ್ನೆ ನನಗೆ ತುಂಬಾ ಪೇಯ್ನ್ ಸ್ಟಾರ್ಟ್ ಆಗಿಬಿಟ್ಟಿತ್ತು ಕೆಳಗಡೆ ಹೊಟ್ಟೆಲಿ. ರೈಟ್ ಸೈಡು ಪೇಯ್ನು ಅಂದರೆ ನಿಂತ್ಕೊಂಡ್ರೆ ಏನೋ ಒತ್ತುತ್ತಾ ಇರೋ ಥರ ತುಂಬಾ ನೋವು ಸ್ಟಾರ್ಟ್ ಆಗಿತ್ತು. ಅದು ರಾತ್ರಿ ಅವತ್ತು ಸಾಯಂಕಾಲ ಮಲಗಿದ್ದೀನಿ. ರಾತ್ರಿಯಿಂದ ಬೆಳಗ್ಗೆವರೆಗೂ ಮಗುವುದು ಮೂಮೆಂಟ್ ಇತ್ತಿಲ್ಲ. ಆಮೇಲೆ ಮೂಮೆಂಟ್ ಆಯಿತು, ಬಟ್ ಅಂದ್ರೂ ಏನಕ್ಕೂ ಒಂದ್ಸರಿ ಚೆಕ್ ಮಾಡಿಸ್ಬೇಕು. ಏನು ಕೇರ್ಲೆಸ್ ಮಾಡೋಂಗಿಲ್ಲ. ನಮ್ಮಮ್ಮ ಅವತ್ತೇ ಹಾಸ್ಪಿಟ್ಲಿಗೆ ಹೋಗೋಣ ಬಾ ಅಂದರು, ನಮ್ಮ ಹಸ್ಬೆಂಡ್ ಬಾ ಅಂದರು. ನಾನು ಹೆಂಗಿದ್ರು ನಾರ್ಮಲ್ ಸ್ಕ್ಯಾನು ಆಮೇಲೆ ಚೆಕಪ್ ಇದೆ ಅಲ್ಲ, ಹಾಸ್ಪಿಟಲ್ ಚೆಕಪ್ ಇದೆ, ಆವಾಗೇ ಹೋಗೋಣ ಬಿಡು ಅಂದ್ಬಿಟ್ಟು ನಾನು ಹೋಗ್ತಿಲ್ಲ. ಎಲ್ಲ ಚೆಕ್ ಮಾಡಿಸಿದ್ರು, ಸ್ಕ್ಯಾನೆಲ್ಲ ಮಾಡಿಸಿದ್ರು. ಡಾಕ್ಟ್ರು ಕೇಳಿದ್ರು ಎಲ್ಲರೂ ಟ್ರಾವೆಲ್ ಮಾಡಿದ್ರ ಅಂತ. ಅವತ್ತಿನ ಹಿಂದಿನ ದಿನ ನಾನು ಬಸ್ಸಲ್ಲಿ ಹೋಗಿದ್ದೆ. ಅವತ್ತೇ ಫಸ್ಟ್ ಟೈಮ್ ಬಸ್ಸಲ್ಲಿ ಹೋಗಿದೆ. ಅದು ಸ್ವಲ್ಪ ಮೋಸ್ಟ್ಲಿ ಎಫೆಕ್ಟ್ ಆಗಿರ್ಬೋದು, ಓಡಾಡ್ಬಿಟ್ಟು ಬಂದನಲ್ಲ, ಅದು ಏನಾದರೂ ಸ್ವಲ್ಪ ಎಫೆಕ್ಟ್ ಆಗಿರ್ಬೋದು. ಆಮೇಲೆ ಸ್ವಲ್ಪ ಗ್ಯಾಸ್ಟ್ರಿಕ್ ಏನಾದರೂ ಆಗಿರ್ಬೋದು ಅಂತ ಹೇಳಿದ್ರು. ನಾರ್ಮಲ್ ಫುಡ್ ತಿನ್ನಿ ಅಂತ ಹೇಳವ್ರೆ. ನಾರ್ಮಲ್ ಫುಡ್ಡೇ ತಿಂತಾಯಿದ್ದೀನಿ, ನಾನೇನು ಆಚೆ ಫುಡ್ ಏನು ತಿಂತಾಯಿಲ್ಲ. ನಾರ್ಮಲ್ ಮನೇಲಿರೋದೇ ತಿಂತಾಯಿದ್ದೀನಿ. ಸ್ವಲ್ಪ ಇವಾಗ ಬೇಸಿಗೆಗಾಲ ಅಲ್ಲ, ಇವಾಗ ಹಂಗಾಗುತ್ತೆ. ನೀರು ಆಮೇಲೆ ಲಿಕ್ವಿಡ್ ಐಟಮು ಚೆನ್ನಾಗಿ ಕುಡೀರಿ, ಜ್ಯೂಸು ಆಮೇಲೆ ಎಳ್ನೀರು ಅದೆಲ್ಲ ಚೆನ್ನಾಗಿ ಕುಡೀರಿ ಅಂತ ಹೇಳಿದ್ದಾರೆ. ಅದೇ ಮೋಸ್ಟ್ಲಿ ಇರ್ಬೋದು, ಇವಾಗ ಬೇಸಿಗೆಗಾಲ ಆಗಿರೋದ್ರಿಂದ ಏನಾದರೂ ಹಂಗಾಗಿರ್ಬೋದು ಅಷ್ಟೇ. ನಾನು ಯಾವಾಗೂ ನೀರು ಜಾಸ್ತಿನೇ ಕುಡಿತೀನಿ. ನಾನು ಇವಾಗ 20 ಲೀಟ್ರ್ ಕ್ಯಾನಲ್ಲಿ ಆಲ್ಮೋಸ್ಟು ಅಂದ್ರೂ ಒಂದು 5 ಲೀಟ್ರ್ ಮೇಲೇ ಕುಡಿತಾ ಇದ್ದೀನಿ ನೀರು. ನಾನು ಕಂಟಿನ್ಯೂಸ್ ಆಗಿ ಜಾಸ್ತಿನೇ ನೀರು ಕುಡಿತಾ ಇದ್ದೀನಿ. ಅಂದರೆ ನಾನು ಕುಡಿಯೋಕ್ಕೆ ಮನಸ್ಸೇ ಇಲ್ಲ ನನಗಿಲ್ಲ. ನನಗೆ ಆವಾಗವಾಗ ನೀರು ಕುಡಿತಾನೇ ಇರಬೇಕು ಅನಿಸುತ್ತೆ, ಕುಡಿತಾನೇ ಇರ್ತೀನಿ. ಇನ್ನು ನಾವು ಹಿಂಗೆ ಬರ್ತಾನೆ ನಾನು ಅಡುಗೆಗೆ ಏನು ಮಾಡೋಣಪ್ಪ ಅಂದ್ಕೊಂಡು ಯೋಚನೆ ಮಾಡ್ಕೊಂಡು ಬರ್ತಾಯಿದ್ರೆ ಹಂಗೆ ಸ್ವಲ್ಪ ನಮ್ಮಮ್ಮ ಪಾವ್ ಬಜ್ಜಿ ಕೊಟ್ಟಿತ್ತು. ಇವಾಗೇ ನಾನು ಅಡುಗೆಗೆ ತಿನ್ನಲ್ಲ, ಜಸ್ಟ್ ನನಗೆ ತಿನ್ನಕ್ಕಂತ ಪಾವ್ ಬಜ್ಜಿದು ಗ್ರೇವಿ ಕೊಟ್ಟಿತ್ತು, ಬನ್ನು ಕೊಟ್ಟಿತ್ತು. ಆ ಬನ್ನು ಹೋಗಿದ್ದಕ್ಕೆ ನಾನು ಇವಾಗ ಹೋಗಿ ಹೊಸದು ತಗೊಂಬಂದಿದ್ದೀನಿ. ಈ ಬನ್ನನ್ನು ಮಾಡಿಕೊಂಡು ಇವಾಗ ತಿಂತೀನಿ. ನಮ್ಮಮ್ಮ ಕೊಟ್ಟಿದ್ದು ತಿಂದೇ ಇತ್ತಿಲ್ಲ, ಹಂಗೆ ಇಕ್ಕಿದ್ದೆ 2 ದಿನದ ಹಿಂದಿದ್ದು. ಅದನ್ನು
ಬಿಸಿ ಮಾಡಿ ನಮ್ಮ ಅಮ್ಮನೇ ಮಾಡಿರೋದು ಪಾವ್ ಭಾಜಿ ಬೇಕು ಬೇಕು ಅಂತ ನಾನೊಂದು ತಿಂಗಳಿಂದ ಕೇಳ್ತಾಯಿದ್ದೆ. ಅದಕ್ಕೆ ಮಾಡ್ಕೊಂಬಂದು ಕೊಟ್ಟಿದ್ದೆ. ಅದಕ್ಕೆ ಬ್ರೆಡ್ ಇತ್ತಿಲ್ಲ ಅಂತ ಬ್ರೆಡ್ ತೊಗೊಂಬಂದೆ. ಮಗು ನಾರ್ಮಲ್ ಆಗಿದೆ, ಆ್ಯಕ್ಟಿವ್ ಆಗಿದೆ. ಅದೇ ಭಯ ಆಗಿತ್ತು ನನಗೂ, ನಮ್ಮ ಹಸ್ಬೆಂಡ್ಗೂ, ಹಾಗೆ ನಮ್ಮ ಅಮ್ಮಗೂ ಕೂಡ ತುಂಬ ಭಯ ಆಗಿತ್ತು, ಮನೆಯವ್ರಿಗೆಲ್ಲರಿಗೂ ಯಾಕೆ ಹಂಗಾಯಿತು ಅಂತೇಳಿ. ಆಮೇಲೆ ಮೂಮೆಂಟ್ ಇಲ್ಲ ಅಂತೇಳ್ಬಿಟ್ಟು ನನಗೂ ಒಂದು ಸ್ವಲ್ಪ ಭಯ ಅಲ್ವಾ, ಹತ್ಕೊಂಡ್ಬಿಟ್ಟಿದ್ದೆ ನಾನು ಅವತ್ತು ಬೆಳಗ್ಗೆ. ಆಮೇಲೆ ಹತ್ಕೊಂಡು ಸ್ವಲ್ಪ ಹೊತ್ತಾದಮೇಲೆ ಮೂಮೆಂಟ್ ಗೊತ್ತಾಯಿತು, ಸ್ವಲ್ಪ ಲೇಟಾಗಿ ಗೊತ್ತಾಯಿತು. ಮಗು ಎಲ್ಲ ನಾರ್ಮಲ್ ಇದೆ. ಇವತ್ತೊಂದು ಗ್ಲೂಕೋಸ್ ಚೆಕಪ್ ಇದೆ, ಅದೊಂದು ಪೆಂಡಿಂಗ್ ಇದೆ. ಅದನ್ನು ಮುಗಿಸ್ಬಿಟ್ರೆ ನಂದು ಈ ತಿಂಗಳ ಸ್ಕ್ಯಾನಿಂಗು ಅಂದರೆ ಮಂತ್ಲಿ ಚೆಕಪ್ ಮುಗೀತು. ಇನ್ನು ನಾರ್ಮಲ್ಲು ಯಾವಾಗ ಕ್ಯಾಲ್ಶಿಯಮ್ಮು ಐರನ್ ಟ್ಯಾಬ್ಲೆಟ್ ಕೊಡ್ತಾರೆ, ಆ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ. ಇವಾಗ ಊಟಕ್ಕೆ ಮೊಟ್ಟೆ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮೊಟ್ಟೆ ಬೇಯಿಸೋಕ್ಕಾಗ್ತಾಯಿದ್ದೀನಿ. ಅವರು ಒಂದೇ ತಿನ್ನೋದು ಅಂದರು ನಾನು 3 ಹಾಕ್ತಾಯಿದ್ದೀನಿ. ಇದ್ರೆ ಇರಲಿ ಅಂತ. ಇನ್ನು ನಾನು ಮೊಟ್ಟೆ ಬೇಯೋಷ್ಟರಲ್ಲಿ ನಾನು ಇದನ್ನೆಲ್ಲ ಜೋಡಿಸ್ಕೊತೀನಿ. ಈ ಬಾಕ್ಸಲ್ಲೇ ನಾನು ಯಾವಾಗೂ ಟ್ಯಾಬ್ಲೆಟ್ ಹಾಕಿಕ್ಕೊಳ್ಳೋದು. ಟ್ಯಾಬ್ಲೆಟೆಲ್ಲ ಈ ಬಾಕ್ಸಲ್ಲಿ ಹಾಕಿಕ್ತೀನಿ. ಕವರ್ ಕೊಡ್ತಾರಲ್ಲ ಅದರಲ್ಲೇ ಹಾಕಿಟ್ಕೊಂಡಿದ್ದೀನಿ. ಕ್ಯಾಲ್ಶಿಯಂ ಮಾತ್ರೆ ಇದು 2 ದಿನ ಮುಂಚೆ ಹೋದೆ ನಾನು ಅನ್ನಲ್ಲ, ಅದಕ್ಕೆ ಮಾತ್ರೆ ಉಳ್ಕೊಂಡಿದೆ. ಇದು ಐರನ್ ಟ್ಯಾಬ್ಲೆಟು. ಇದೆಲ್ಲ ಬಂದು ಯೂಸ್ ಮಾಡಿದೆ ನಾನು, ಅದಕ್ಕೆ ಇದು ಒಂದೊಂದೇ ಇದು ತಗೊಂಡು ಯೂಸ್ ಮಾಡ್ಕೋತೀನಿ ಇಷ್ಟೇ. ಇದು ಇಲ್ಲೇ ಇಕ್ತೀನಿ, ಯಾಕಂದರೆ ನಾಳೆ ಬೆಳಗ್ಗೆಗೆ ಯೂಸ್ ಆಗುತ್ತದು. ಇದೆಲ್ಲ ನಂದು ಟ್ಯಾಬ್ಲೆಟ್ಟು. ಮೊಟ್ಟೆ ಬೇಯಿತು, ಆಲೂಗಡ್ಡೆ ಆಲೂಗಡ್ಡೆನೂ ಹಾಕೋತೀನಿ. ಇದಕ್ಕೆ ಎಲ್ಲನೂ ಕಟ್ ಮಾಡಿಕೊಂಡಿದ್ದೀನಿ. ಇದು ಕೊತ್ತಂಬರಿ ಪುದೀನ ಬೇಯಿಸೋಕ್ಕಂತ ಹಾಕ್ಕೊಂಡಿದ್ದೀನಿ. ಆಯಿತು ಎಗ್ ಬಿರಿಯಾನಿ. ನಾನು ಮೊಟ್ಟೆ ಸಪ್ರೇಟಾಗಿ ಬೇಯಿಸಿ ಎತ್ಕೊಂಡಿದ್ದೀನಿ. ನಾನು ಅಡುಗೆ ಎಲ್ಲ ಮಾಡಿ ಮುಗಿಸಿ, ಹಾಗೆ ನಮ್ಮ ಅಮ್ಮವರು ಬಂದಿದ್ರು ಮಧ್ಯಾಹ್ನ ಅಂದರೆ ಒಂದು 3 ಗಂಟೆ ಹಂಗೆ ಬಂದಿದ್ರು. ನಾನು ಅವ್ರಿಗೆಲ್ಲ ಊಟ ಎಲ್ಲ ಇಕ್ಕೊಟ್ಟೆ. ಆಮೇಲೆ ಮತ್ತೆ 5 ಗಂಟೆ ಹಂಗಿದ್ದ ಜಾಸ್ತಿ ನಿದ್ದೆ ಬಂತು. ವೀಡಿಯೋ ಮಾಡೋಣ ಅಂದರೆ ಹಾಗೇ ಇಲ್ಲ, ಅವ್ರು ಬಂದಿದ್ದು ವೀಡಿಯೋ ಮಾಡೋಣ ಅನ್ನೋಕ್ಕೆ. ಆಮೇಲೆ ಈ ಸರಿ ಬಂದು ನಮ್ಮಮ್ಮ ಒಬ್ಬರೇ ಬಂದಿತ್ತಿಲ್ಲ, ಅವ್ರ ಫ್ರೆಂಡು ಬಂದಿದ್ರು. ಏನು ಅನ್ಕೋತಾರೆ ಅಂದ್ಬಿಟ್ಟು ನನಗೆ ಮಾಡಿಲ್ಲ. ಹಾಗೆ ಕೋವಾ ಒಬ್ಬಟ್ಟು ತಗೊಂಬಂದರೆ ನಾನೇ ಕೇಳಿದ್ದು ಕೋವಾ ಒಬ್ಬಟ್ಟು ಬೇಕು ಅಂತ. ಬಟ್ ನಾನು ತಿನ್ನಬಾರ್ದಾ ಇತ್ತು, ತಿಂದ್ಬಿಟ್ಟಿದ್ದೀನಿ. ನಾಳೆ ಗ್ಲೂಕೋಸ್ ಚೆಕಪ್ ಇರೋದ್ರಿಂದ ನನಗೆ ಶುಗರ್ ಲೆವೆಲ್ ಜಾಸ್ತಿ ಬರ್ಬೋದು ಅಂದ್ಕೋತೀನಿ. ಮಧ್ಯಾಹ್ನ ತಿಂದೆ. ಇವಾಗ ನಮ್ಮ ಹಸ್ಬೆಂಡ್ಗೆ ಒಂದು ಇಕ್ಕೋಗಿದ್ದಾರೆ ನೋಡಿ, ಒಂದೇ ಒಂದು ಉಳ್ಕೊಂಡಿದೆ. ಅದು ನಮ್ಮ ಹಸ್ಬೆಂಡ್ ತಿಂದಿಲ್ಲ ಅಂತ ಅವ್ರ ಪಾಲಿಂದು ಉಳ್ಕೊಂಡಿದೆ. ಇದನ್ನು ಅವ್ರಿಗೆ ಕೊಡ್ತೀನಿ, ತಿನ್ನಲಿ. ಇಲ್ಲ ಅಂದರೆ ನಾಳೆ ಹಾಸ್ಪಿಟ್ಲಿಂದ ಬಂದಮೇಲೆ ನಾಳೆ ತಿಂತೀನಿ ಬಿಸಿ ಮಾಡಿ. ಅಷ್ಟೇ. ಇವಾಗ ಸಾಯಂಕಾಲ ಆಗಿದೆ, ಚೆನ್ನಾಗಿ ಮಾಡಿದ್ದೀನಿ. 8 ಗಂಟೆ ಆಗ್ತಾ ಬರ್ತಿದೆ. ಚೆನ್ನಾಗಿ ನಿದ್ದೆ ಮಾಡಿಬಿಟ್ಟಿದ್ದೀನಿ. ಸ್ವಲ್ಪ ಟಯರ್ಡ್ ಅನಿಸ್ತಾ ಇತ್ತು. ಚೆನ್ನಾಗಿ ನಿದ್ದೆ ಮಾಡಿ, ಯಾರು ಡಿಸ್ಟರ್ಬ್ ಮಾಡಿಲ್ಲ ಅಂದರೆ ಚೆನ್ನಾಗಿ ನಿದ್ದೆ ಮಾಡ್ಬೋದು. ಇವಾಗೇನೋ ಮಲಗಿಬಿಟ್ಟೆ. ರಾತ್ರಿ ಮಲಗ್ತೀನೋ ಗೊತ್ತಿಲ್ಲ. ಕೂದಲು ಸ್ವಲ್ಪ ಮೇಲೆ ಹಾಕ್ಬಿಟ್ಟಿದ್ದೀನಿ ಇವತ್ತು. ಯಾಕೆ ಅಂದರೆ ಶೆಕೆ ಜಾಸ್ತಿನೇ ಆಗ್ತಿದೆ. ಆಮೇಲೆ ಮಲಗೋ ಟೈಮಲ್ಲಿ ನಾನು ಚೈನ್ ಹಾಕಲ್ಲ, ಚೈನ್ ತೆಗೆದುಬಿಡ್ತೀನಿ. ಅದಕ್ಕೆ ಕರ್ಲಿ ಕಾಣಿಸ್ತಿದೆ. ಚೈನ್ ಹಾಕೊಂಡು ಆಚೆ ಹೆಂಗಿದೆ ವೆದರ್ ನೋಡ್ತೀನಿ ರೀ. ಇವಾಗ ಆಚೆ ನಮ್ಮ ಹಸ್ಬೆಂಡ್ ಬಟ್ಟೆ ಒಗ್ದಾಕಿದ್ದಾರೆ. ಅದು ಆ ರೀತಿಯಲ್ಲೂ ಗೊತ್ತಿಲ್ಲ, ನೋಡಬೇಕು ಆ ರೀತಿ ಅಂತ. ಮಧ್ಯಾಹ್ನ ಒಗ್ದಾಕಿದ್ದೀರ. ಅದೇ ಇವತ್ತು ನನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಿತ್ತಲ್ಲ, ರಜಾ ಹಾಕ್ಕೊಂಡಿದ್ರು. ರಜಾ ಹಾಕೋದಿನ ಯಾವಾಗೂ ಒಪ್ಕೋತಾರೆ. ಆಚೆ ಬಂದ ತಕ್ಷಣ ತಣ್ಣ ಗಾಳಿ ಬರ್ತೈತೆ. ಈ ಶೆಕೆಯಲ್ಲಿ ತಣ್ಣ ಗಾಳಿ ಚೆನ್ನಾಗಿರುತ್ತೆ.
ನಾನು ಸ್ವಲ್ಪ ಡೋರ್ ಓಪನ್ ಮಾಡಿ ಬಿಡ್ತೀನಿ ಸ್ವಲ್ಪ ಹೊತ್ತು, ಅದು ಗಾಳಿ ಒಳಗೆ ಹೋಗ್ಲಿ ಅಂತ ಬಿಟ್ಟಿರ್ತೀನಿ. ಮಧ್ಯಾಹ್ನ ಫ್ರಿಡ್ಜ್ ತೆಗೆದು ಫ್ರೂಟ್ಸ್ ಆಚೆ ಇಕ್ಕಿದ್ದೆ, ತಿನ್ನಬೇಕು. ಇವಾಗ ನಾನು ಖಾಲಿ ಮಾಡಬೇಕು. ಇವತ್ತು ಏನು ಫ್ರೂಟ್ಸ್ದು ತಿಂದಿಲ್ಲ ನಾನು ಹಾಸ್ಪಿಟ್ಲ್ ಗಡಿಬಿಡಿಯಲ್ಲಿ. ಇದನ್ನು ಇವಾಗ ತಿಂತೀನಿ. ಇವಾಗ ತಿಂದ್ಬಿಟ್ಟು ಇವಾಗ ನಾನು ಅಡುಗೆ ಮಾಡೋಷ್ಟೇ ಸ್ವಲ್ಪ ಜೀರ್ಣ ಆಗುತ್ತೆ, ಅದಕ್ಕೆ ಇದು ತಿಂದ್ಬಿಟ್ಟು ಇದು ಮಾಡ್ತೀನಿ. ಇದನ್ನ ಎತ್ತಿ ಫ್ರಿಡ್ಜಿಂದ ಆಚೆ ಏನಕ್ಕೆ ಇಟ್ಟಿದ್ದೆ ಅಂದರೆ ಇದು ನಾರ್ಮಲ್ ಟೆಂಪ್ರೇಚರ್ ಬರಬೇಕಲ್ಲ ಫ್ರೂಟ್ಸು, ಅದಕ್ಕೋಸ್ಕರ ಇಟ್ಟಿದ್ದೆ. ಇವತ್ತಿನ ವಿಡಿಯೋ ಇಲ್ಲಿ ಎಂಡ್ ಮಾಡ್ತೀನಿ. ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ನೆಕ್ಸ್ಟ್ ವಿಡಿಯೋದಿಂದ ಸಿಗೋಣ.